ಪ್ಯಾಬ್ಲೋ ಪಿಕಾಸೋ ಅವ್ರ ಬಗ್ಗೆ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತಿದೆ? ಇವರು ಜಗತ್ ಪ್ರಸಿದ್ಧ ಚಿತ್ರಕಾರರು. ಒಂದ್ಸಲಿ ಇವರು ಪ್ಯಾರಿಸ್ನ ರೆಸ್ಟೋರೆಂಟಲ್ಲಿ ಕೂತಿದ್ದಾಗ ಒಬ್ಬ ಮಹಿಳೆ ಪಿಕಾಸೋರವರನ್ನು ಗುರುತಿಸಿ ಅವ್ರ ಕೈಗೆ ಒಂದು ಪೇಪರ್ನ ಕೊಟ್ಟು ಅವರಿಗೋಸ್ಕರ ಒಂದು ಸುಂದರವಾದ ಚಿತ್ರವನ್ನು ಬಿಡಿಸ್ಕೊಡಿ ಅಂತ ಹೇಳ್ತಾರೆ. ಪಿಕಾಸೋ ಅವರು 30 ಸೆಕೆಂಡಲ್ಲಿ ಒಂದು ಸುಂದರವಾದ ಚಿತ್ರವನ್ನು ಬಿಡಿಸಿ ಮಹಿಳೆಗೆ ಕೊಡುತ್ತಾ ಇದರ ಬೆಲೆ $1 ಮಿಲಿಯನ್ ಅಂತ ಹೇಳ್ತಾರೆ. ಆ ಮಹಿಳೆಯು ಶಾಕ್ ಆಗ್ತಾರೆ. ಅಂದರೆ ಅದು ಸುಮಾರು 8 ಕೋಟಿ ರೂಪಾಯಿ. ಅದಕ್ಕೆ ಮಹಿಳೆಯು ಪಿಕಾಸೋರವರನ್ನು ಕೇಳುತ್ತಾ, ನೀವು ಬರೀ 30 ಸೆಕೆಂಡಲ್ಲಿ ಈ ಚಿತ್ರವನ್ನು ಬಿಡಿಸಿದ್ದೀರಾ, ನಾನು ಯಾಕೆ $1 ಮಿಲಿಯನ್ ಪೇ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಪಿಕಾಸೋ ಹೇಳ್ತಾನೆ, 30 ಸೆಕೆಂಡಲ್ಲಿ ಈ ಚಿತ್ರವನ್ನು ಬಿಡಿಸೋದಕ್ಕೆ 30 ವರ್ಷಗಳ ನನ್ನ ಪರಿಶ್ರಮ ಇದೆ. 30 ವರ್ಷಗಳು ನಾನು ಪ್ರಾಕ್ಟೀಸ್ ಮಾಡಿದ್ರೇ 30 ಸೆಕೆಂಡ್ಸಲ್ಲಿ ಚಿತ್ರವನ್ನು ಬಿಡಿಸೋದಕ್ಕೆ ನನ್ನ ಕೈಯಲ್ಲಿ ಸಾಧ್ಯ ಆಗ್ತಾ ಇದೆ ಅಂತ ಅವರು ಆ ಮಹಿಳೆಗೆ ಹೇಳ್ತಾರೆ. ನಮ್ಮ ಲೈಫಲ್ಲೂ ಅಷ್ಟೇ ಪರಿಶ್ರಮ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ. ನಾವು ನಿದ್ದೆ ಮಾಡಿದ್ದೀವಾ ಇಲ್ವಾ, ನಾವು ಊಟ ಮಾಡಿದ್ದೀವಾ ಇಲ್ವಾ ಅನ್ನೋದು ಸೆಕೆಂಡ್ರಿ ಆಗಿರುತ್ತೆ. ನಾವೇನು ಅಂದ್ಕೊಂಡಿದ್ದೀವೋ ಅದನ್ನು ಸಾಧನೆ ಮಾಡೋದೇ ಫಸ್ಟ್ ಪ್ರಯಾರಿಟಿ ಆಗಿರಬೇಕು. ಅಷ್ಟಾಕೆ ತುಂಬ ಪಾಪ್ಯುಲರ್ ಪರ್ಸನ್ಸ್ ಆಗಿರುವ MS ಧೋನಿ ಆಗಿರಲಿ, ನರೇಂದ್ರ ಮೋದಿ ಆಗಿರಲಿ, ಎಲ್ಲರೂ ಸಹ ಲೈಫಲ್ಲಿ ಸಾಧನೆ ಮಾಡಿದ್ದಾದಮೇಲೆ ಅವರು ಏನೆಲ್ಲ ಕಷ್ಟಗಳನ್ನು ಪಟ್ಟಿದ್ದಾರೆ ಅಂತ ಮತ್ತೆ ಅದು ಜನರಿಗೆ ಗೊತ್ತಾಗುತ್ತೆ. ಅದೇ ಥರನೇ ನೀವು ಪಡುವ ಕಷ್ಟ ನಾಳೆ ನಿಮ್ಮ ಮೌಲ್ಯವನ್ನು ಬೆಳೆಸುತ್ತೆ. ಶಾರ್ಟ್ಕಟ್ಸ್ ಬೇಡ.